ಈ ವಿಡಿಯೋ ರೆಕಾರ್ಡ್ ಆದ್ಮೇಲೆ ನೆನಪಾಯಿತು ಎರಡು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳೋದನ್ನ ಮರ್ತಿದ್ದೆ. ಮೊದಲನೇದು, ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ನಿಮ್ಮ ವಾರ್ಷಿಕ ಆದಾಯ ಅಥವಾ ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ 4.5 ಲ್ಯಾಕ್ಗಿಂತ ಕಡಿಮೆ ಇರಬೇಕು. ಆವಾಗ ನೀವು ಅಪ್ಲಿಕೇಶನ್ ಹಾಕಬಹುದು. ಮತ್ತೊಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ಸರಿ, ಈಗ ಎಲ್ಲ ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ತಾ ಹೋಗೋಣ. ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ಯಾವುದಾದ್ರೂ ಸ್ಕಾಲರ್ಶಿಪ್ ಅನೌನ್ಸ್ ಆದ್ರೆ ಆದಷ್ಟು ಬೇಗ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಸ್ಕಾಲರ್ಶಿಪ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಕೋರ್ಸ್ ಅನ್ನ ಮಾಡೋರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬಹುದು, ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ, ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ಈ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಳ್ತಿದ್ದೀವಿ. ಮೊದಲೇದಾಗಿ ಯಾವ್ಯಾವ ಕೋರ್ಸ್ ಅನ್ನ ಮಾಡೋರು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬಹುದು ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಕ್ಲಾಸ್ 12 ಅಥವಾ ಸೆಕೆಂಡ್ PUC ನಂತರ ಡಿಗ್ರಿಯನ್ನ ಜಾಯಿನ್ ಆಗ್ತಿರುವಂತಹ ವಿದ್ಯಾರ್ಥಿಗಳು, ಅಂದ್ರೆ ಈಗ BA, BSc, BCom, BCA, BBA ಈ ರೀತಿ ಡಿಗ್ರಿ ಮಾಡುವಂತಹ ವಿದ್ಯಾರ್ಥಿಗಳು, ಹಾಗೆ ಎಂಜಿನಿಯರಿಂಗ್ ಕೋರ್ಸಸ್, BE ಅಥವಾ BTech ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಹಾಗೆ PG ಕೋರ್ಸಸ್ ಏನಿರುತ್ತೆ ಅಂದ್ರೆ ಈಗ MCom, MCA, MA ಈ ರೀತಿ ಡಿಗ್ರಿ ಕೋರ್ಸ್ ಅನ್ನ ಮಾಡ್ತಿರೋ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಬಹುದು. ಹಾಗಿದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಡಿಗ್ರಿ ಕೋರ್ಸಸ್ ಏನಿದೆ BA, BSc, BCom, BCA, BBA ಹಾಗೆ BE, BTech ಈ ಎಲ್ಲಾ ಕೋರ್ಸ್ ಅನ್ನ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ, UG ಕೋರ್ಸ್ ಅನ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪರ್ ಇಯರ್ ಅಂದ್ರೆ ಪ್ರತಿ ವರ್ಷಕ್ಕೆ 12,000 ಸ್ಕಾಲರ್ಶಿಪ್ ಇರುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಹಾಗಿದ್ರೆ 3 ವರ್ಷಗಳನ್ನ ಸೇರಿಸಿ ಸುಮಾರು ಒಂದು 36,000 36,000 ಸ್ಕಾಲರ್ಶಿಪ್ ಸಿಗುತ್ತೆ. ನಂತರ PG ಕೋರ್ಸಸ್ ಏನಿದೆ ಅಂದ್ರೆ ಈಗ MA, MSc, MCom, MCA, MTech ಈ ರೀತಿ PG ಕೋರ್ಸ್ ಅನ್ನ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷಕ್ಕೆ 20,000 ಸ್ಕಾಲರ್ಶಿಪ್ ಇರುತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಹಾಗಿದ್ರೆ ಕ್ಯಾಟಗರಿ ಕ್ರೈಟೀರಿಯಾ ಏನಿದೆ ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಜನರಲ್ ಮೆರಿಟ್, OBC, SC, ST ಯಾವುದೇ ಕ್ಯಾಟಗರಿ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸರಿನಾ? ನೀವು ಅಪ್ಲಿಕೇಶನ್ ಹಾಕಬಹುದು. ಬಟ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಹೇಳ್ತಿರೋದು, ಒಂದು 100 ಸೀಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಈಗ SC ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಬೇಕು, ST ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಬೇಕು, ಹಾಗೆ OBC ವಿದ್ಯಾರ್ಥಿಗಳಿಗೆ ಇಂತಿಷ್ಟು ಸ್ಕಾಲರ್ಶಿಪ್ ಅನ್ನ ನೀಡಬೇಕು ಅಂತ ಇದೆ. ಬಟ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಬಹುದು. ಸರಿನಾ? ಹಾಗಿದ್ರೆ ಅಪ್ಲಿಕೇಶನ್ ಅನ್ನ ಎಲ್ಲಿ ಹಾಕೋದು ಮತ್ತೆ ಈ ಕ್ರೈಟೀರಿಯಾ ಏನಿದೆ ಇದನ್ನ ತಿಳ್ಕೊಳ್ಳೋದಾದ್ರೆ, ಕ್ರೈಟೀರಿಯಾ ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳು PUC ಅಲ್ಲಿ ಅಂದ್ರೆ ಸೆಕೆಂಡ್ PUC ಅಲ್ಲಿ ಮಿನಿಮಮ್ 80% ಸ್ಕೋರ್ ಮಾಡಬೇಕು. ನೀವು 80 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನ ಮಾಡಿದ್ರೆ ಮಾತ್ರ ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ಆಗುತ್ತೆ. ಅದಕ್ಕಿಂತ ಕಡಿಮೆ ಸ್ಕೋರ್ ಮಾಡಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಅಲ್ಲ. 80% ಗಿಂತ ಜಾಸ್ತಿ ಸ್ಕೋರ್ ಮಾಡಿದವರು ಎಲಿಜಿಬಲ್ ಆಗಿರ್ತಾರೆ. ಸರಿನಾ? ಅದರ ನಂತರ ಈಗ ವಿದ್ಯಾರ್ಥಿಗಳು ಕಾಲೇಜನ್ನ ಜಾಯಿನ್ ಆಗ್ತೀರಾ. ಅದರ ನಂತರ ನಿಮಗೆ ಮುಂದಿನ ವರ್ಷ ಕೂಡ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅಥವಾ ಅಪ್ಲಿಕೇಶನ್ ರಿನ್ಯೂವಲ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ಗೆ ನೀವು PUC ಮುಗಿಸಿ ಡಿಗ್ರಿಯನ್ನ ಜಾಯ್ನ್ ಆದ್ರಿ. ಡಿಗ್ರಿಯನ್ನ ಜಾಯ್ನ್ ಆದಾಗ ನಿಮಗೆ ಮೊದಲನೇ ಬಾರಿ ಸ್ಕಾಲರ್ಶಿಪ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪರ್ಸೆಂಟೇಜ್ PUC ಅಲ್ಲಿ 80ಗಿಂತ ಜಾಸ್ತಿ ಇರಬೇಕು. ಈಗ ಡಿಗ್ರಿ ಫಸ್ಟ್ ಇಯರ್ ಕಂಪ್ಲೀಟ್ ಆಯ್ತು, ಡಿಗ್ರಿ ಸೆಕೆಂಡ್ ಇಯರ್ಗೆ ಹೋಗಿದ್ರ, ಅವಾಗ್ಲೂ ಕೂಡ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಡಿಗ್ರಿ ಫಸ್ಟ್ ಇಯರ್ ಪರ್ಸೆಂಟೇಜ್ 50% ಗಿಂತ ಜಾಸ್ತಿ ಇರಬೇಕು. ಇದೊಂದೇ ಕ್ರೈಟೀರಿಯಾ ಅಲ್ಲ, ಮತ್ತೊಂದು ಕ್ರೈಟೀರಿಯಾ ಕೂಡ ಇದೆ. ಏನು ಅಂತ ಹೇಳಿದ್ರೆ, ನಿಮ್ಮ ಕಾಲೇಜ್ನಲ್ಲಿ ಅಟೆಂಡೆನ್ಸ್ 75% ಗಿಂತ ಜಾಸ್ತಿ ಇರಬೇಕು. ಹಾಗಿದ್ರೆ ಮಾತ್ರ ನೀವು ಈ ಸ್ಕಾಲರ್ಶಿಪ್ಗೆ ಮುಂದಿನ ವರ್ಷ ಅಪ್ಲೈ ಮಾಡೋದಕ್ಕೆ ಆಗತ್ತೆ. ಸರಿನಾ? ಅಂದ್ರೆ ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಬಟ್ ನೀವೀಗ ಮೊದಲನೇ ಬಾರಿಗೆ ಸೆಕೆಂಡ್ PUC ಮುಗಿಸಿ ನೆಕ್ಸ್ಟ್ ಡಿಗ್ರಿ ಕೋರ್ಸ್ ಅಥವಾ ಎಂಜಿನಿಯರಿಂಗ್ ಹೋಗ್ತಾ ಇದ್ದೀರೋ, UG ಕೋರ್ಸ್ ಮಾಡ್ತಾ ಅಂತ ಹೇಳಿದ್ರೆ ನಿಮ್ಮ PUC ಪರ್ಸೆಂಟೇಜ್ 80ಗಿಂತ ಜಾಸ್ತಿ ಇರಬೇಕು. ಹಾಗಿದ್ರೆ ಸ್ಕಾಲರ್ಶಿಪ್ ಅನ್ನ ಯಾವ ವೆಬ್ಸೈಟ್ ಅಲ್ಲಿ ಹಾಕೋದು ಅಂತ ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ಹೇಳಿದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇಂದ ಈ ಒಂದು ಅಪ್ಲಿಕೇಶನ್ ಕರೆದಿರೋದು ಅಂತ. ಅದಕ್ಕೋಸ್ಕರ NSP ಪೋರ್ಟಲ್ ಏನಿದೆ ಅದರ ಮೂಲಕ ಅಪ್ಲಿಕೇಶನ್ ಹಾಕಬಹುದು. ವೆಬ್ಸೈಟ್ ಅನ್ನ ಹೇಳೋದಾದ್ರೆ scholarships.gov.in. ಹಾಗಿದ್ರೆ ಅಪ್ಲಿಕೇಶನ್ ಹಾಕೋದಾಗ ಲಾಸ್ಟ್ ಡೇಟ್ ಅಕ್ಟೋಬರ್ 31, 2024. ಬೇರೆ ಡೌಟ್ಸ್ ಇದ್ರೆ ಅಕೌಂಟ್ ಹೋಗಿ ತಿಳಿಸಿ. ಮುಂದಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.